ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಿದ್ದಶ್ರೀ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪೂರ್ವಭಾವಿ ಸಭೆ ಚಲನಚಿತ್ರಗಳ ಆಹ್ವಾನ. ಸಿದ್ದಶ್ರೀ ಮಠದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಪತ್ರಿಕಾಗೋಷ್ಠಿ ಮಾಡಿದ್ರು. ಈ ವರ್ಷ 3 ದಿನಗಳ ಕಾಲ ಉತ್ಸವ ಆಚರಣೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಐತಿಹಾಸಿಕ ಸ್ಥಳ ಸಿದ್ದನಕೊಳ್ಳದಲ್ಲಿ ಐಹೊಳೆ ಹತ್ತಿರದ ಸುಕ್ಷೇತ್ರ, ಉತ್ತರ ಕರ್ನಾಟಕದ ಕಲಾಪೋಷಕರ ಮಠ ಸಿದ್ದನಕೊಳ್ಳದ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2026 ಜನವರಿ 14, 15 ಮತ್ತು 16ರಂದು ಜರುಗಲಿದ್ದು, ಜನವರಿ 14ರಂದು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರ, ಜನವರಿ 15ರಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ಜನವರಿ 16ರಂದು ಜಾತ್ರಾ ಮಹೋತ್ಸವ ಸಮಾರೋಪ ಜರುಗಲಿದೆ ಎಂದು ಧರ್ಮಾಧಿಕಾರಿಗಳು ಆದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ತಿಳಿಸಿದ್ದಾರೆ. ಸಿದ್ದನಕೊಳ್ಳದ ಶ್ರೀಮಠದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀಗಳು, ಸಿದ್ದಶ್ರೀ ಉತ್ಸವದಲ್ಲಿ ಸಹಸ್ರಾರು ಭಕ್ತರು ಸೇರ್ತಾ ಇದ್ದು, ಸಂಗೀತ, ನೃತ್ಯ, ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳು ನೆರವೇರುತ್ತವೆ. ರಾಜ್ಯ, ಹೊರ ರಾಜ್ಯಗಳ ವಿವಿಧ ಸಾಧಕರು, ಪ್ರತಿಭಾನ್ವಿತ ಉದಯೋನ್ಮುಖ ಕಲಾ ಪ್ರತಿಭೆಗಳಿಗೂ ವೇದಿಕೆ ನೀಡಿ ಪ್ರೋತ್ಸಾಹಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಹಮ್ಮಿಕೊಳ್ಳಲಾಗ್ತಾ ಇದ್ದು, ಈಗಾಗಲೇ ಚಿತ್ರೋತ್ಸವ ಆಯ್ಕೆ ಸಮಿತಿ ರಚಿಸಲಾಗಿದೆ. ಚಲನಚಿತ್ರ ಪತ್ರಕರ್ತರು ಆಗಿರುವಂತಹ ಡಾಕ್ಟರ್ ಪ್ರಭು ಗಂಜಿಹಾಳ, ಡಾಕ್ಟರ್ ವೀರೇಶ್ ಹಂಡಿಗಿ, ಜೂನಿಯರ್ ಉಪೇಂದ್ರ, ವೀರೇಶ್ ಪುರವಂತ, ಚಲನಚಿತ್ರ ಕಲಾವಿದರು ಆಗಿರುವಂತಹ ಸಂಗನಗೌಡ ಕುರುಡಗಿ, ಚಲನಚಿತ್ರ ನಿರ್ದೇಶಕ ಅರವಿಂದ ಮುಳಗುಂದ, ಚಲನಚಿತ್ರ ನಿರ್ದೇಶಕ ನಿರ್ಮಾಪಕ ಲೋಕೇಶ್ ವಿದ್ಯಾಧರ, ಚಲನಚಿತ್ರ ಕಲಾವಿದೆ ಶ್ರೀಮತಿ ಸುನಂದ ಕಲಬುರ್ಗಿ, ಭರತನಾಟ್ಯ ಕಲಾವಿದೆ ಕೃತಿಕಾ ಕಾರ್ಯ ನಿರ್ವಹಿಸಲಿದ್ದಾರೆ. ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಇನ್ನೂ ಬಿಡುಗಡೆಯಾಗದ ತಮ್ಮ 2025ರಲ್ಲಿ ನಿರ್ಮಾಣವಾದ ಆಗುತ್ತಾ ಇರುವ ಹೊಸ ಚಲನಚಿತ್ರಗಳ ಟೆಲಿಫಿಲ್ಮ್, ಕಿರುಚಿತ್ರಗಳ ಟ್ರೈಲರ್, ಟೀಸರ್ ಮತ್ತು ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಬಹುದು. ಯಾವುದೇ ಪ್ರವೇಶ ಶುಲ್ಕವಿಲ್ಲದೆ ಉಚಿತ ಅವಕಾಶ ಕಲ್ಪಿಸಲಾಗಿದೆ. ಭಾಗವಹಿಸಿದ ಚಲನಚಿತ್ರ ತಂಡಗಳಿಗೆ ಅಭಿನಂದನಾ ಪತ್ರ, ನೆನಪಿನ ಸ್ಮರಣೆಗೆ ಕಿರುಚಿತ್ರ ತಂಡಗಳಿಗೆ ಅಭಿನಂದನಾ ಪತ್ರವನ್ನು ನೀಡಲಾಗಿದೆ. ಆಸಕ್ತಿತರು ಡಿಸೆಂಬರ್ 31ರೊಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನಂತರ ಬಂದವರಿಗೆ ಅವಕಾಶ ಇರುವುದಿಲ್ಲ. ಶ್ರೀಗಳು ಮತ್ತು ಆಯ್ಕೆ ಸಮಿತಿ ತೀರ್ಮಾನವೇ ಅಂತಿಮ. ಆಯ್ಕೆಯಾದವರಿಗೆ ನಂತರ ತಿಳಿಸಲಾಗಿದೆ. ತಮ್ಮ ಟೀಸರ್, ಟ್ರೈಲರ್, ಪೋಸ್ಟರ್ಗಳನ್ನು ಡಾಕ್ಟರ್ ಪ್ರಭು ಗಂಜಿಹಾಳ ವಾಟ್ಸ್ಆಪ್ ನಂಬರ್ 9448775346 ಇಲ್ಲಿಗೆ ಕಳುಹಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಚಲನಚಿತ್ರೋತ್ಸವ ವಿಭಾಗದ ಡಾಕ್ಟರ್ ಪ್ರಭು ಗಂಜಿಹಾಳ ಮೊಬೈಲ್ ನಂಬರ್ 9448775346, ಡಾಕ್ಟರ್ ವೀರೇಶ್ ಹಂಡಿಗಿ ಮೊಬೈಲ್ ನಂಬರ್ 9060933596, ವೀರೇಶ್ ಪುರವಂತ ಮೊಬೈಲ್ ನಂಬರ್ 7026062364, ಸಂಗನಗೌಡರು ಕುರುಡಗಿ ಮೊಬೈಲ್ ನಂಬರ್ 8861811128 ಇವರನ್ನ ಸಂಪರ್ಕಿಸಬಹುದಾಗಿದೆ ಅಂತ ಶ್ರೀಗಳು ತಿಳಿಸಿದ್ದಾರೆ. ಒಬ್ಬಟ್ಟು ವಿಭಾಗದ ನಿರ್ದೇಶಕರು ಮತ್ತು ಈ ಚಲನಚಿತ್ರೋತ್ಸವ ಆಯ್ಕೆ ಕಮಿಟಿಯಲ್ಲಿ ಸದಸ್ಯರಾಗಿ ಇವರಿಗೆ ನಾವು ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಸಂಗನಗೌಡರು ಕುರುಡಿ ಅವರು ಕೂಡ ಈ ಚಲನಚಿತ್ರೋತ್ಸವ ಆಯ್ಕೆ ಕಮಿಟಿಯಲ್ಲಿ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಶಸ್ವಿಯನ್ನು ಮಾಡಿಕೊಂಡಿದ್ದೀರಿ. ತುಂಬ 45 ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಏನಾಗುತ್ತೆ ತಮಿಳುನಾಡು ಇದ್ರು ಅದು ಜನಗಳಿಗೆ ಮುಟ್ತದೆ. ಹಾಗಾಗಿ ಅಜ್ಜರ ಆಶೀರ್ವಾದ ಅಲ್ಲಿವರೆಗೂ ತಲುಪಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಅಜ್ಜರ ಬೈಕ್ ಅಂತಂದ್ರೆ ಅಲ್ಲ ಆಶೀರ್ವಾದ ಆಗುವಂಥದ್ದು. ಹಾಗಾಗಿ ಅವರ ಆ ಬೈಗುಳದಿಂದಲೇ ಇವತ್ತು ನಾವು ಕೂಡ ಮಾತಾಡ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ವರ್ಷ ಪೂರ್ತಿ ನಡೀತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಸಿದ್ದಪ್ಪನ ಆಶೀರ್ವಾದದೊಂದಿಗೆ, ಪ್ರಸಾದದೊಂದಿಗೆ ಕಲೆಗಳು ಮಾಡ್ತಾ ಇದೆ. ನೋಡಿದೆ ಆಶೀರ್ವಾದ ಮೇಲೆ ನಾನು ಮಾತಾಡ್ತೀನಿ. ಲೋಕೇಶ್ ಅವರು ಯಾವಾಗಲೂ ಹೇಳ್ತಾ ಇದ್ರು ಗುರುಗಳ ಬಗ್ಗೆ, ಈ ಜಾಗದ ಬಗ್ಗೆ. ಇಲ್ಲಿ ಬಂದಾಗ ಕಾಲಿಟ್ಟ ಗೊತ್ತಾಯಿತು ಎಷ್ಟು ಅದ್ಭುತವಾದ ಪ್ರದೇಶ ಇದು. ಇದು ಗುರುಗಳಿಗೆ ತಂಪು ಮಾಡಿದ ಅಥವಾ ಈ ಪ್ರದೇಶದ ಗುರುಗಳಿಗೆ ತಂಪು ಮಾಡಿದೆ ಗೊತ್ತಿಲ್ಲ. ಒಳ್ಳೆ ಅದ್ಭುತವಾದ ವೇದಿಕೆ ಇದು. ವಿಷಯ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಪ್ರಭು ಗಂಜಿಹಾಳ, ಸಂಗನಗೌಡ ಕುರುಡಗಿ, ವೀರೇಶ್ ಪುರವಂತರ, ವೀರಭದ್ರಿ ಸ್ವಾಮಿ ಲಿಂಗಸಿಗೂರು, ಕರ್ವೆ ಅಧ್ಯಕ್ಷ ಅಶೋಕ್ ಪೂಜಾರ್, ವೀಣಾ ಹಿರೇಮಠ, ಚಲನಚಿತ್ರ ನಿರ್ದೇಶಕರು ಆಗಿರುವಂತಹ ಲೋಕೇಶ್ ವಿದ್ಯಾಧರ್, ಶಿವರಾಜು ಸ್ಟೈಲ್, ಶಶಿ ಸಂಗಮೇಶ್ ಹುದ್ದಾರ್, ಮೈಲಾರಗೌಡ, ಗೌಡಪ್ಪ ಗೌಡ್ರು ಮೊದಲಾದವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.